ಪ್ರಸನ್ನ ಸರ್, ಹೇಳ್ಕಾವ್ಯ. ನರಸಿಂಹ ಜಯಂತಿಯ ಶುಭಾಶಯಗಳು. ಥ್ಯಾಂಕ್ಸ್. ನರಸಿಂಹನ ಅವತಾರ ಹೇಗೆ ಬಂತು? ನರಸಿಂಹನ ಅವತಾರ ಹೆಂಗ್ ಬಂತು ಅಂದ್ರೆ, ಹಿರಣ್ಯಕಶಿಪು ಅಂತ ರಾಕ್ಷಸ ಇರ್ತಾನೆ. ಆ ಹಿರಣ್ಯಕಶಿಪುನ ಸಂಹಾರ ಮಾಡೋಕ್ಕೋಸ್ಕರ ವಿಷ್ಣುದೇವ ನರಸಿಂಹ ಅವತಾರ ಎತ್ತಾರೆ. ಓಕೆ, ಹಾಗಿದ್ರೆ ಮತ್ತೆ ವಿಷ್ಣುವಿನ ಅವತಾರಕ್ಕೆ ನರಸಿಂಹ ದೇವರು ಯಾವಾಗ ಬರ್ತಾರೆ? ಅದು ತುಂಬಾ ಕಷ್ಟವಾಗಿ ಅವತಾರದಲ್ಲಿ ವಿಷ್ಣುದೇವ ಇರ್ತಾರೆ. ಆಗ ಇಷ್ಟು ಕೋಪ ಇರುತ್ತೆ ಅವ್ರಿಗೆ ಅಂದರೆ, ಯಾರೇ ಸಿಕ್ಕಿದ್ರು, ಒಳ್ಳೆಯವ್ರು ಸಿಕ್ಕಿದ್ರು ಕೆಟ್ಟವ್ರು ಸಿಕ್ಕಿದ್ರು ಅವ್ರನ್ನ ಸಂಹಾರ ಮಾಡೋಕೆ ಹೋಗ್ತಾ ಇರ್ತಾರೆ. ಅಷ್ಟು ಕ್ರೂರತನ ಅವ್ರಿಗೆ ಆಗೋಗಿರುತ್ತೆ. ಆಗ ಎಲ್ಲ ದೇವತೆಗಳು ಹೋಗಿ ಬೇಡ್ಕೊತಾರೆ ಬ್ರಹ್ಮನ ಹತ್ರ, ಏನಾದರೂ ಮಾಡಿ ಅವ್ರನ್ನ ವಿಷ್ಣು ರೂಪಕ್ಕೆ ತಗೊಂಬನ್ನಿ, ಅವರು ಯಾರಿಗೂ ಎಲ್ಲರಿಗೂ ತೊಂದರೆ ಮಾಡ್ತಾಯಿದ್ದಾರೆ ವಿಷ್ಣುದೇವ ಅಂತ. ಆಗೇನು ಮಾಡ್ತಾರೆ, ಬ್ರಹ್ಮದೇವ ಅವರು ಏನೋ ಒಂದು ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಆದರೆ ಬ್ರಹ್ಮದೇವನ ಕೈಲಿ ಆಗಲ್ಲ. ಸೊ ಶಿವನ ಹತ್ರ ಹೋಗಿ ಕೇಳ್ಕೊತಾರೆ. ಶಿವನ ಹತ್ರ ಹೋಗಿ ಕೇಳ್ಕೊಂಡಾಗ ಬ್ರಹ್ಮದೇವ ಶಿವ ಏನು ಮಾಡ್ತಾರೆ, ಶಾರ್ಭ ಅವತಾರ ಎತ್ತಾರೆ. ಏನು ಅಂದರೆ ಅದು ಹ್ಯೂಮನ್ ಥರನೇ 1000 ಕೈಗಳಿರುತ್ತೆ, 1000 ಕೈ. ಅದು ತುಂಬ ದೊಡ್ಡ 8 ಫೀಟ್ ಲಾಂಗ್ ದೇಹ ಕೃತಿ ಇರುವಂಥ ದೊಡ್ಡ ಜೈಂಟ್ ಅವತಾರ ಇರ್ತಾರೆ. ಮೇಲೆ ನರಸಿಂಹನ ಮುಖ ಇರುತ್ತೆ, ಬಾಡಿ ಮನುಷ್ಯನ ಥರ ಇರುತ್ತೆ, ಮತ್ತು ಕೆಳಗಡೆ ದೇಹ ಪ್ರಾಣಿ ಥರ ಇರುತ್ತೆ. ಬಾಲ ತುಂಬ ದೊಡ್ಡ ಬಾಲ ಇರುತ್ತೆ, ಅದಕ್ಕೆ ವಿಂಗ್ಸ್ ಇರುತ್ತೆ. ತುಂಬ ಅದು ಕ್ರೂರವಾದ ಬಲಿಷ್ಠವಾದ ದೇಹಾಕೃತಿಯನ್ನು ತೊಗೊತಾರೆ ಶಿವ. ಆ ದೇಹಾಕೃತಿ ತೊಗೊಂಡು ವಿಷ್ಣು ಮುಂದೆ ಹೋಗ್ತಾರೆ. ವಿಷ್ಣು ನೋಡಿ ಯಾರೋ ನನ್ನನ್ನು ಎದುರಿಸೋಕ್ಕೆ ಬಂದಿದ್ದಾರೆ ಅಂತ ಅಟ್ಯಾಕ್ ಮಾಡೋಕ್ಕೆ ನೋಡ್ತಾರೆ. ಆಗ ಶಿವ ಏನು ಮಾಡ್ತಾರೆ, ಅವ್ರ ತುಂಬ ಬಲಿಷ್ಠವಾದ ಉಗ್ರುಗಳಿಂದನೇ ವಿಷ್ಣು ಇದು ಲಕ್ಷ್ಮೀ ನರಸಿಂಹನೇ ಹಿಡ್ಕೊಂಡಾಗ ಅವ್ರನ್ನ ಬಿಡಿಸ್ಕೊಳಕ್ಕಾಗಲ್ಲ. ಆಗೇನು ಮಾಡ್ತಾರೆ, ನರಸಿಂಹದೇವ ಗರುಡ ಪುರಾಣದ ಪ್ರಕಾರ ಅವರು ವಿಷ್ಣುದೇವ ಏನು ಮಾಡ್ತಾರೆ, ಗಂಡ ಬೇರುಂಡ ರೂಪ ಎತ್ಕೊತಾರೆ. ಯಾಕಂದರೆ ಮೇಲ್ಗಡೆ ಆರ್ತಾ ಇರ್ತಾರಲ್ಲ ಅದಕ್ಕೋಸ್ಕರ. ಆದರೆ ಆ ಪವರು, ಶಿವನ ಪವರು ಆಗಲ್ಲ, ಅದು ಗಂಡ ಬೇರುಂಡನ ಕೈಲೂ ಅದು ತಡೆಯೋಕ್ಕಾಗಲ್ಲ. ಸೊ ವಾಪಸ್ ಲಕ್ಷ್ಮೀ ನರಸಿಂಹ ರೂಪಕ್ಕೆ ಬಂದು ಹಿಡ್ಕೊಳಕ್ಕೆ ಹೋಗ್ತಾರೆ, ಆದರೆ ಆಗಲ್ಲ ಆಗ ಶಿವ ಏನು ಮಾಡ್ತಾರೆ, ಅದು ತುಂಬ ದೊಡ್ಡ ಬಾಲ ಇರುತ್ತಲ್ಲ, ಆ ಬಾಲದಲ್ಲಿ ನರಸಿಂಹನ ಪೂರ್ತಿ ಆಕ್ರಮಣ ಮಾಡ್ಬಿಡ್ತಾರೆ. ಬಾಲ ಪೂರ್ತಿ ಸುತ್ಕೊಬಿಡ್ತೈತೆ ಅವ್ರಿಗೆ. ಆಗ ಲಕ್ಷ್ಮೀ ನರಸಿಂಹ ಬಿಡಿಸ್ಕೊಳಕ್ಕಾಗಲ್ಲ. ಸೊ ಅದಕ್ಕೆ ಆವಾಗ ಅವರು ಜ್ಞಾನ ತಪ್ಪಿ ಬಿದ್ದೋಯ್ತಾರೆ ಕೆಳಗಡೆ. ಜ್ಞಾನ ತಪ್ಪಿ ಬಿದ್ದೋದ್ಮೇಲೆ ಕೂಲ್ ಆದಮೇಲೆ ಅವ್ರು ಇದ್ದಾಗ ನೋಡ್ತಾರೆ, ನಾನು ಇಷ್ಟೊಂದು ಇದು ಮಾಡಿದ್ನ, ಎಲ್ಲರಿಗೂ ತೊಂದರೆ ಮಾಡಿದ್ನ ಅಂತ ಎಲ್ಲ ದೇವತೆಗಳ ಹತ್ರ ಕ್ಷಮೆ ಕೇಳ್ತಾರೆ. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ತುಂಬಾ ಯೂಸ್ಫುಲ್ ಇನ್ಫಾರ್ಮೇಷನ್, ಯಾರಿಗೂ ತಿಳಿದಿರೋ. ಹೌದು, ಇದರಲ್ಲಿ 3 ವಿಷಯ ಇದೆ. ಶಿವನ ಹೊಸ ರೂಪ, ಲಕ್ಷ್ಮೀ ನರಸಿಂಹನ 2 ರೂಪ. ಓಕೆ, ಒಂದು ನರಸಿಂಹ, ಇನ್ನೊಂದು ಗಂಡ ಬೇರು. ಥ್ಯಾಂಕ್ ಯು. ವೆಲ್ಕಮ್.